ಎಲ್ಲರನ್ನೂ ಕ್ಷಮಿಸುತ್ತಾ ಎಲ್ಲರ ಕ್ಷಮೆ ಕೇಳುತ್ತಾ ಮಲಗಿಬಿಡು. ಮಲಗಿಬಿಡು ಶಾಶ್ವತವಾಗಿ. ನೋವಿಲ್ಲದ, ನೆನಪುಗಳಿಲ್ಲದ, ಕನಸೇ ಇಲ್ಲದ ಶಾಶ್ವತ ನಿದ್ದೆಗೆ ಜಾರು ಕಂದ. सबको माफ करते हुए और सबसे माफी मांगते हुए आ जाओ, ठीक है? ಹೀಗಂತ ಹಣೆಗೆ ಚಂದನದ ತಿಲಕವಿಡುತ್ತಾ, ಹಣೆಯನ್ನು ಮೆಲ್ಲನೆ ಸವರುತ್ತಾ, ಒಡಲಲ್ಲಿ 7 ಕಡಲಿಗೂ ಮಿಗಿಲಾದ ನೋವುಣ್ಣುತ್ತಾ ಆ ಬ್ರಹ್ಮಕುಮಾರಿ ಲವ್ಲಿ ಸೋದರಿ ಕೊನೆ ಬಾರಿ ವಿದಾಯ ಹೇಳಿದ್ರು ಹರೀಶನಿಗೆ. सबको माफ करते हुए और सबसे माफी मांगते हुए आ जाओ, ठीक है? ಉತ್ತರ ಪ್ರದೇಶದ ಗಾಜಿಯಾಬಾದ್ ಎಂಬ ನಗರದ ಆಚೆಗೆ ನೂರಾರು ಅಪಾರ್ಟ್ಮೆಂಟ್ಗಳ ಸಮುಚ್ಚಯದೊಳಗಿನ ಒಂದು ಫ್ಲ್ಯಾಟ್ನ ಪುಟ್ಟ ಕೊಠಡಿಯಲ್ಲಿ ಕಳೆದ 13 ವರ್ಷಗಳಿಂದ ಅದೇ ಬೆಡ್ ಮೇಲೆ ಮಲಗಿರುವ ಹರೀಶನಿಗೆ ಅದೇ ಕೊನೆ. ಇನ್ನು ಆತ ಈ ಮನೆಯೊಳಗೆ ಬರುವುದಿಲ್ಲ. ಅದು ಗೊತ್ತಿದ್ದೇ ಬೆಡ್ ಸಮೇತ ಅವನನ್ನು ದೂರದ ದೆಹಲಿಗೆ ಕರೆದೊಯ್ಯಲಾಗಿದೆ. ದೆಹಲಿಯ ಏಮ್ಸ್ ಆಸ್ಪತ್ರೆಯ ಸ್ಪೆಷಲ್ ಸೆಲ್ನಲ್ಲಿ ವಿದಾಯದ ಚಿಕಿತ್ಸೆ ನಡೆಯಬೇಕು. ಬದುಕಿಸುವ ಚಿಕಿತ್ಸೆಯಲ್ಲ, ಸಾವಿನ ಚಿಕಿತ್ಸೆ. ಈ ನೆಲದ ಅತ್ಯುನ್ನತ ನ್ಯಾಯಾಲಯ ನೀಡಿದ ತೀರ್ಪಿನಂತೆ. ಹೀಗೆ 31 ವರ್ಷದ ಹರೀಶ ಇದೇ ವಾರ ಯಾವುದೇ ದಿನ ಯಾವುದೇ ಗಳಿಗೆಯಲ್ಲಿ ಶಾಶ್ವತವಾಗಿ ಹಾರಿಬಿಡುತ್ತಾನೆ. ಡಾಕ್ಟರುಗಳಿಗಂತೂ ಹರೀಶ 13 ವರ್ಷಗಳ ಹಿಂದೆಯೇ ಸಾವಿಗೀಡಾಗಿದ್ದ. ಆದರೆ ಈಗ ಅದೇ ಡಾಕ್ಟರು ತಮ್ಮದೇ ಕೈಗಳಿಂದ ಹರೀಶನಿಗೆ ಸಾವನ್ನು ಪ್ರದಾನಿಸುತ್ತಾರೆ. ಸಾವು ಮತ್ತು ಬದುಕು ಮೇಲಿನವನ ಕೈಗಳಲ್ಲಿದೆ ಅಂತಾರೆ. ಆದರೆ ಹರೀಶನ ಸಾವನ್ನು ಮೇಲಿನವನು ಈ ಡಾಕ್ಟರುಗಳ ಕೈಗಿತ್ತಿದ್ದಾನೆ. ದೇಶದ ಅತಿದೊಡ್ಡ ಆಸ್ಪತ್ರೆ ಏಮ್ಸ್ನ ಆ ವಾರ್ಡ್ನಲ್ಲಿ ಈಗ ಡಾಕ್ಟರು ತಮ್ಮದೇ ರೋಗಿಗೆ ಆತನ ಹೆತ್ತವರ ಇಚ್ಛೆಯಂತೆ ಸುಪ್ರೀಂ ಕೋರ್ಟ್ನ ಆದೇಶದಂತೆ ಹೇಗೆ ಸಾವನ್ನು ಪ್ರದಾನ ಮಾಡ್ತಾರೆ ಹೇಳ್ತೀನಿ. ದೇಶದ ಮೊದಲ ಇಚ್ಛಾಮರಣದ ಹೃದಯ ಕಲಕುವ ಸ್ಟೋರಿಯನ್ನು. ನಾನು ಚಂದ್ರಶೇಖರ್ ಮಂಡೆಕೋಲ್. ದೆಹಲಿಯ ಮಹಾದ್ವಾರದಂತಿರೋ ಗಾಜಿಯಾಬಾದ್ನ ಅಪಾರ್ಟ್ಮೆಂಟ್ನ ಸಮುಚ್ಚಯ ರಾಜ್ ಎಂಪೈರ್. ಈ ಅಪಾರ್ಟ್ಮೆಂಟ್ನ 13ನೇ ಮಹಡಿಯಲ್ಲಿ 13, 14ನೇ ನಂಬರಿನ ಫ್ಲ್ಯಾಟ್. ಅಲ್ಲೊಂದು ಪುಟ್ಟ ಕೊಠಡಿಯಲ್ಲಿ 13 ವರ್ಷಗಳಿಂದ ಜೀವಚ್ಛವದಂತೆ ಮಲಗಿರೋ 31 ವರ್ಷದ ಯುವಕ. ಮಾರ್ಚ್ 13ರಂದು ಶುಕ್ರವಾರ ಸುಪ್ರೀಂ ಕೋರ್ಟ್ ಇಚ್ಛಾಮರಣಕ್ಕೆ ಒಪ್ಪಿಗೆಯತ್ತ ತೀರ್ಪು ನೀಡುತ್ತೆ. ದೇಶದಲ್ಲೇ ಮೊದಲ ತೀರ್ಪು. ಆ ದಿನ ಸಂಜೆ 7 ಗಂಟೆಯ ದೃಶ್ಯವಿದು. सबको माफ करते हुए और सबसे माफी मांगते हुए आ जाओ, ठीक है? ಬ್ರಹ್ಮಕುಮಾರಿ ಲವ್ಲಿ ಸೋದರಿಯ ಒಂದು ಕೈಯಲ್ಲಿ ಚಂದನದ ಕರಡಿಗೆ ಇದೆ. ಇನ್ನೊಂದು ಕೈ ಹರೀಶನ ಹಣೆಯನ್ನು ಪ್ರೀತಿಯಿಂದ ಸವರುತ್ತಿದೆ. ಪಕ್ಕದಲ್ಲೇ ಮತ್ತೊಬ್ಬ ಬ್ರಹ್ಮಕುಮಾರಿಣಿ ಯವೈಕ್ಕದೆ ನೋಡುತ್ತಾ ನಿಂತಿದ್ದಾರೆ. ಮೊದಲ 7 ಸೆಕೆಂಡುಗಳ ಕಾಲ ಬ್ರಹ್ಮಕುಮಾರಿ ತನ್ನ ಕೈಗಳನ್ನು ಹರೀಶನ ತಲೆ ಸವರುತ್ತಾ ನಗುತ್ತಿರುತ್ತಾರೆ. ಹರೀಶನ 2 ಕಣ್ಣುಗಳು ತೆರೆದಿವೆ. ನಿರಂತರ ಎವೆ ಮಿಟುಕಿಸುತ್ತಿದ್ದಾನೆ. ಬಾಯಿಗಳು ತೆರೆದೇ ಇವೆ. ಮಧ್ಯದಲ್ಲಿ ಹರೀಶ ಉಸಿರನ್ನು ಜೋರಾಗಿ ಎಳೆದು ಬಿಡುತ್ತಾನೆ. ಜೋರು ಹಸಿವಾದಂತೆ. ಎಲ್ಲರನ್ನೂ ಕ್ಷಮಿಸುತ್ತಾ ಎಲ್ಲರ ಕ್ಷಮೆ ಕೇಳುತ್ತಾ ಮಲಗಿಬಿಡು. ಮಲಗಿಬಿಡು ಶಾಶ್ವತವಾಗಿ. ಬ್ರಹ್ಮಕುಮಾರಿ ಈ ಶಬ್ದ ಹೇಳುತ್ತಿದ್ದಂತೆ ದಿಢೀರನೆ ಹರೀಶನ ಕಣ್ಣುಗಳು ಚಡಪಡಿಸುತ್ತವೆ. ಹರೀಶ ಕಣ್ಣ ಪಕಳೆಗಳನ್ನು ತಿರುಗಿಸಿ ಸೋದರಿ ಬ್ರಹ್ಮಕುಮಾರಿಯನ್ನೇ ನೋಡುತ್ತಾನೆ. ಅಂದರೆ ಅವನು ಕೇಳಿಸಿಕೊಳ್ತಿದ್ದನ ಯಾರಿಗೆ ಗೊತ್ತು. सबको माफ करते हुए और सबसे माफी मांगते हुए आ जाओ, ठीक है? 800 ಕೋಟಿ ಜನಸಂಖ್ಯೆ ಇರೋ ಈ ಜಗತ್ತಲ್ಲಿ ಪ್ರತಿದಿನ 1.5 ಲಕ್ಷ ಜನ ಸಾಯುತ್ತಾರಂತೆ. ಆದರೆ ಸಾಯುವ ಮನುಷ್ಯರಿಗೆ ತಮ್ಮ ಸಾವಿನ ದಿನ ಮತ್ತು ಸಮಯ ಬಹುಶಃ ಗೊತ್ತಿರಲಿಕ್ಕಿಲ್ಲ, ಗಲ್ಲು ಶಿಕ್ಷೆಯಂತಹ ಕೆಲವೇ ಪ್ರಕರಣಗಳನ್ನು ಬಿಟ್ಟು. ಆದರೆ ಹರೀಶನದ್ದು ಹಾಗಲ್ಲ. ಈಗ ಇನ್ನು ಯಾವುದೇ ಕ್ಷಣದಲ್ಲಿ ಹರೀಶನ ಸಾವಾಗಲಿದೆ. ಹರೀಶ ಚಾಕೊಲೇಟ್ ಹೀರೋ. ಕಾಲರನ್ನು ಓಪನ್ ಬಿಟ್ಟು ನೀಲಿ ಟೀ ಶರ್ಟ್ನಲ್ಲಿರುವ ಈ ಹರೀಶ ಯಾವುದೇ ಬಾಲಿವುಡ್ ಹೀರೋಗೂ ಕಮ್ಮಿ ಇಲ್ಲದಂಥ ಸುಂದರ ಹುಡುಗ. ಈ ಫೋಟೋದಲ್ಲಿ ಎದೆಗೆ ನಾಟುವಂತೆ ನಗುವ ಈ ಹುಡುಗ ಲವ್ಲಿಯಾಗಿದ್ದ. ಸದಾ ನಗುತ್ತಲೇ ಇರುವವನು. ಚಿಕ್ಕವನಿದ್ದಾಗ ಅಮ್ಮ ಗದರಿಸಿದರೆ ಮನೆಯ ಮೂಲೆಗೆ ಓಡಿ ಅವಿತುಕೊಳ್ತಿದ್ದ.
ಆಮೇಲೆ ಅಮ್ಮನಿಗೆ ಗೊತ್ತಾಗದಂತೆ ಹಿಂಬದಿಯಿಂದ ಬಂದು ಅವರ ಕಣ್ಣುಗಳನ್ನು ಕೈಗಳಿಂದ ಮುಚ್ಚುತ್ತಿದ್ದ. ಗೆಳೆಯರನ್ನು ತನ್ನ ತಮಾಷೆಯ ಮಾತುಗಳಿಂದ ನಗಿಸುತ್ತಿದ್ದ. weight ಲಿಫ್ಟಿಂಗ್ನಲ್ಲಿ ಚಾಂಪಿಯನ್ ಆಗಿದ್ದ. ಪಂಜಾಬ್ ಯೂನಿವರ್ಸಿಟಿಯ ಹಲವು ಕಾಂಪಿಟಿಷನ್ಗಳಲ್ಲಿ ಮೆಡಲ್ ಪಡೆದುಕೊಂಡಿದ್ದ. ದಿನ ಬೆಳಗ್ಗೆ ಜಿಮ್ ಆಡುತ್ತಿದ್ದ. ಹರೀಶ್ ಇಂಜಿನಿಯರ್ ಆಗಲು ಬಯಸಿದ್ದ. ತನ್ನ ಕನಸು ಈಡೇರಿಸಲು ಚಂಡೀಗಢ ಯೂನಿವರ್ಸಿಟಿಗೆ ಸೇರಿಕೊಂಡಿದ್ದ. ಇಂಜಿನಿಯರಿಂಗ್ ವ್ಯಾಸಂಗ ಶುರುವಾಗಿತ್ತು. ಯೂನಿವರ್ಸಿಟಿ ಕ್ಯಾಂಪಸ್ ಪಕ್ಕದ ಮನಾಲಿಯಲ್ಲಿ ಒಂದು ಪಿಜಿಯಲ್ಲಿ ವಾಸಿಸುತ್ತಿದ್ದ. ಪಿಜಿಯಲ್ಲಿ ಅವನ ಕೋಣೆ 4ನೇ ಮಹಡಿಯಲ್ಲಿತ್ತು. ಕಾಲೇಜಿನಿಂದ ಮರಳಿದ ಬಳಿಕ ಪ್ರತಿದಿನ ಸಂಜೆ ಅವನು ತನ್ನ ಪಿಜಿಯ ಬಾಲ್ಕನಿಯಲ್ಲಿರುತ್ತಿದ್ದ. ಅದು 2013ರ ಆಗಸ್ಟ್ 20 ಸಂಜೆ 6ರ ಹೊತ್ತು, ರಕ್ಷಾಬಂಧನದ ದಿನ. ತನ್ನ ತಂಗಿಯ ಜೊತೆಗೆ ಹರೀಶ ಫೋನ್ನಲ್ಲಿ ಮಾತನಾಡುತ್ತಿದ್ದ. ಅದೇನಾಯಿತೋ 4ನೇ ಮಹಡಿಯಿಂದ ಕೆಳಗೆ ಬಿದ್ದು ಬಿಟ್ಟಿದ್ದ. ತಕ್ಷಣ ಹರೀಶ್ನನ್ನು ಚಂಡೀಗಢದ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಅವನ ತಲೆಗೆ ಗಂಭೀರ ಏಟಾಗಿತ್ತು. ಹೆತ್ತವರು ಅವನ ಸಾವಿನ ಮೇಲೆ ಗುಮಾನಿ ವ್ಯಕ್ತಪಡಿಸಿದ್ರು. ತಮ್ಮ ಮಗನನ್ನ ಯಾರೋ ಬೇಕೆಂದೇ ಮಹಡಿ ಮೇಲಿನಿಂದ ಕೆಳಗೆ ತಳ್ಳಿದ್ದಾರೆ ಅಂತ ದೂರಿತ್ತರು. ಆದರೆ ತನಿಖೆ ಮಾಡಿದ ಪೊಲೀಸರು ಯಾವುದೇ ಸಾಕ್ಷಿ ಇಲ್ಲವೆಂದು ಕೇಸ್ ಮುಚ್ಚಿ ಹಾಕಿದ್ರು. ಘಟಾನುಘಟಿ ವೈದ್ಯರು ಅವನಿಗೆ ಚಿಕಿತ್ಸೆ ಕೊಟ್ಟರು. ಹರೀಶನ ಆರೋಗ್ಯದಲ್ಲಿ ಯಾವುದೇ ಸುಧಾರಣೆ ಕಾಣಿಸಲಿಲ್ಲ. ಆದರೆ ಅವನ ಮನೆಯವರು ಆಸೆ ಕೈ ಬಿಡಲಿಲ್ಲ. ಅವನನ್ನು ದೆಹಲಿಯ ಏಮ್ಸ್ಗೆ ಶಿಫ್ಟ್ ಮಾಡಿದರು. ಅಲ್ಲೂ ಅವನಿಗೆ ಸುದೀರ್ಘ ಚಿಕಿತ್ಸೆ ನಡೆಯಿತು. ಹರೀಶ ಮೇಲೇಳಲೇ ಇಲ್ಲ, ನಗಲಿಲ್ಲ, ಮಾತನಾಡಲಿಲ್ಲ, ಅಳಲಿಲ್ಲ. ಅಲ್ಲಿಂದ ದೆಹಲಿಯ ರಾಮ್ ಮನೋಹರ್ ಲೋಹಿಯಾ ಆಸ್ಪತ್ರೆ, ನಂತರ ಲೋಕನಾಯಕ್ ಜಯಪ್ರಕಾಶ್ ನಾರಾಯಣ್ ಆಸ್ಪತ್ರೆ, ಆ ಬಳಿಕ ಫೋರ್ಟಿಸ್ ಆಸ್ಪತ್ರೆ. ಮನೆಯವರು ಅಲಿದರು, ಸುತ್ತಾಡಿದರು, ಮಗನನ್ನು ಬದುಕಿಸಿಕೊಡಿ ಅಂತ ಅಂಗಲಾಚಿದ್ರು. ಆದರೆ ಡಾಕ್ಟರುಗಳು ಕೈ ಚೆಲ್ಲಿದ್ರು. ಅವನು ಕೋಮಾಗೆ ಜಾರಿದ್ದಾನೆ, ಮುಂದೆಂದೂ ಎದ್ದು ನಿಲ್ಲಲಾರ, ನಡೆಯಲಾರ, ಮಾತನಾಡಲಾರ ಎಂದು ಬಿಟ್ಟರು. ಸೈನ್ಸು ಬಾಗಿಲು ಮುಚ್ಚಿತ್ತು, ವಿಧಿ ಆಟ ಆಡಿತ್ತು. ವೈದ್ಯರ ಸಲಹೆಯಂತೆ ಹರೀಶನನ್ನು ಮನೆಗೆ ಕರೆತಂದರು. ದಿನ ಕಳೆದಂತೆ ಹರೀಶನ ಚಿಕಿತ್ಸೆಯ ಖರ್ಚು ಭರಿಸೋದಕ್ಕೂ ಪರದಾಡಬೇಕಾಯಿತು. ಹರೀಶನ ತಂದೆ ಅಶೋಕ್ ರಾಣಾ ಒಂದು ಕ್ಯಾಟರಿಂಗ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು. ಕಿರಿ ಮಗ ಆಶೀಶ್ ಇನ್ನೂ ಚಿಕ್ಕವನಿದ್ದ. ತಮ್ಮ ಮಗನ ಚಿಕಿತ್ಸೆಗಾಗಿ ಅವರು ಎಲ್ಲವನ್ನೂ ಕಳೆದುಕೊಂಡರು. ದೆಹಲಿಯಲ್ಲಿದ್ದ ತಮ್ಮ ಮನೆಯನ್ನೇ ಮಾರಿದ್ರು. ಆದರೆ ಹರೀಶ ಚೇತರಿಸಿಕೊಳ್ಳಲೇ ಇಲ್ಲ. ಅವನು ಜೀವಂತ ಚರ್ಮದ ಮುದ್ದೆಯಾಗಿದ್ದ. ಮನೆಯಲ್ಲಿ ಅವನ ಚಿಕಿತ್ಸೆಗಾಗಿ ಓರ್ವ ದಾದಿಯನ್ನು ನೇಮಿಸಿಕೊಂಡರು. ಪ್ರತಿ ತಿಂಗಳು 18,000 ವೇತನ ಪಡೆಯುತ್ತಿದ್ದ ಹರೀಶ್ ರಾಣಾ ಆ ದಾದಿಗೆ ಪ್ರತಿ ತಿಂಗಳು 17,000 ಕೊಡಬೇಕಾಗಿತ್ತು. ಈ ಪುಟ್ಟ ಮನೆಯ ಕೊಠಡಿಯಲ್ಲಿರೋ 6x4 ಅಳತೆಯ ಬೆಡ್ಡೇ ಅವನ ಜಗತ್ತಾಗಿ ಬಿಟ್ಟಿತು. ಅವನಿಗೆ ಮೇಲೇಳಕ್ಕಾಗೋದಿಲ್ಲ, ನಡೆಯೋದಕ್ಕಾಗಲ್ಲ, ಮಗ್ಗಲು ಬದಲಿಸಕ್ಕಾಗೋದಿಲ್ಲ, ನಗಲಿಕ್ಕಾಗೋದಿಲ್ಲ, ಅಳೋದಕ್ಕಾಗೋದಿಲ್ಲ, ಮಾತನಾಡಲಾಗಲ್ಲ, ಸ್ವತಂತ್ರವಾಗಿ ತಿನ್ನಲಿಕ್ಕಾಗೋದಿಲ್ಲ, ಕುಡಿಯೋದಕ್ಕಾಗೋದಿಲ್ಲ, ಕನಸು ಕಾಣೋದಕ್ಕೂ ಆಗೋದಿಲ್ಲ. ಒಂದು ಜೀವಂತ ದೇಹ, ಹೃದಯವಿದೆ, ಬಡಿತವಿದೆ, ಆದರೆ ಬದುಕೇ ಇಲ್ಲ. ಚಿಕಿತ್ಸೆಯ ಜೊತೆಗೆ ಮನೆಯ ಖರ್ಚನ್ನು ನಿಭಾಯಿಸುವುದು ಕಷ್ಟವಾಗಿತ್ತು. ಸಮಯ ಕಳೆದಂತೆ ಅಶೋಕ್ ರಾಣಾ ನಿವೃತ್ತರೂ ಆದರು. ಕಿರಿಮಗನಿಗೆ ಈಗ ಕೆಲಸ ಸಿಕ್ಕಿತ್ತು. ದಾದಿಯನ್ನು ಕೆಲಸದಿಂದ ತೆಗೆದ್ರು. ತಂದೆ ತಾಯಿಯೇ ನೋಡಿಕೊಳ್ತೀವಿ ಅಂತ ನಿಂತರು. ದಿನ ಬೆಳಗ್ಗೆ 4 ಗಂಟೆಗೆ ಏಳುವರು. ಅಮ್ಮನೇ ಮಗನಿಗೆ ಬಟ್ಟೆ ಬದಲಿಸುವರು, ಮೂತ್ರದ ಚೀಲವನ್ನು ಬದಲಾಯಿಸುವರು, ಕಿರಿಮಗ ಆಶೀಶ್ನ ನೆರವಲ್ಲಿ ಎದ್ದು ಕುರಿಸುವರು, ಹೊಸ ಅಂಗಿ ಹಾಕಿಸುವರು, ಬರ್ಮುಡಾ ಚೇಂಜ್ ಮಾಡುವರು. ಆಗಾಗ ಹೊಟ್ಟೆಗೆ ತುರುಕಿಸಿದ ನಲಿಕೆಯಲ್ಲಿ ನೀರು ತುಂಬುವರು. ಅದು ಖಾಲಿಯಾದಾಗ ಗಂಜಿ. ಮನೆಯಲ್ಲಿ ಏನೇ ಮಾಡಿದ್ರೂ ಅದನ್ನೇ ನೀರು ಮಾಡಿ ನಲಿಕೆಯಲ್ಲಿ ತುಂಬುವರು. ಮಲಗಿದಲ್ಲೇ ಹರೀಶನ ಬೆನ್ನ ಹಿಂದೆ, ಸೊಂಟದ ಹಿಂದೆ ಕೀವು ತುಂಬಿತ್ತು, ಹುಣ್ಣಾಗಿತ್ತು. ಹಾಗಾಗಿ 2 ಗಂಟೆಗಳಿಗೊಮ್ಮೆ ಹರೀಶ ಮಲಗಿದ್ದ ಬೆಡ್ನ ಆ ಬಟ್ಟೆಯನ್ನು ಬದಲಿಸಬೇಕಿತ್ತು. ಅಮ್ಮ ಪ್ರತಿ ಕ್ಷಣವೂ ಜೊತೆಗೇ ನಿಲ್ಲುವರು. ಅವರಿಗೆ ಹರೀಶನೇ ವಿಶ್ವವಾಗಿದ್ದ. ಕುಟುಂಬದ ಪರಿವೇ ಇರಲಿಲ್ಲ. ನೆಂಟರಿಷ್ಟರ ಮದುವೆ, ಮುಂಜಿ, ನಾಮಕರಣ, ಬರ್ತ್ಡೇ, ದೀಪಾವಳಿ, ಹೋಳಿ, ಯುಗಾದಿ ಯಾವುದೂ ಇರಲಿಲ್ಲ. ಬೆಳಗ್ಗೆ 4ರಿಂದ ರಾತ್ರಿ 11ರವರೆಗೆ ಹರೀಶನ ಪಕ್ಕದಲ್ಲೇ ಇದ್ದು ಅವನ ಸೇವೆ ಮಾಡುತ್ತಾ ಕಳೆದರು. ಪ್ರತಿ ಕ್ಷಣವೂ ಅವನನ್ನು ಬಿಟ್ಟಿರಲಿಲ್ಲ. ತಿಂಗಳುಗಳು ಉರುಳುತ್ತಿವೆ, ವರ್ಷಗಳು. ಸುದ್ದಿ ಮಾಧ್ಯಮಗಳು ಆಗಾಗ ಈ ಕುರಿತು ಆಡಿಕೊಂಡಿವೆ. ಹರೀಶನಿಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ. ಹರೀಶ ಈಗ ಇದ್ದಲ್ಲೇ ವಯದಿಂದ ಹಿರಿಯನಾಗುತ್ತಿದ್ದಾನೆ, ಮನದಿಂದ ಪುಟ್ಟ ಮಗುವಾಗುತ್ತಿದ್ದಾನೆ. ಆಸ್ಪತ್ರೆಗಳು ಬದಲಾಗಿವೆ. ಈಗ ಮನೆಗೆ ಬಂದಿದ್ದಾನೆ. ಆ ಕೊಠಡಿಯ ಮೂಲೆಯಲ್ಲಿ ಹರೀಶನ ಎಲ್ಲ ಖಾಸಗಿ ವಸ್ತುಗಳ ಹಳೆ ರಟ್ಟಿನ ಸೂಟ್ ಕೇಸ್ ಇದೆ. 13 ವರ್ಷಗಳ ಹಿಂದಿನ ಅವನ ಹಳೆ ಉಡುಪು, ಬರ್ಮುಡಾ, ಅಂಗಿ, ಪುಸ್ತಕಗಳು, ಜಿಮ್ ಡ್ರೆಸ್, ಪೌಡರ್, ಬಾಚಣಿಗೆ, ಸೋಪ್ ಬಾಕ್ಸ್ ಎಲ್ಲ ಇನ್ನೂ ಹಾಗೆಯೇ ಇದೆ.
ಗಾಜಿಯಾಬಾದ್ನ ಚರಂಡಿಗಳಲ್ಲಿ ಹೊಸ ನೀರು ಹರಿದಿದೆ. ಐಶ್ವರ್ಯ ರೈ ಮುದುಕಿಯಾಗಿದ್ದಾಳೆ. ಕತ್ರಿನಾ ಕೈಫ್ ಅಮ್ಮ ಆಗಿದ್ದಾಳೆ. ಯೋಗಿ ಆದಿತ್ಯನಾಥ್ CM ಆಗಿದ್ದಾರೆ. ನಿರ್ಭಯ ಎಂಬ ಪುಟ್ಟ ಬಾಲೆಯನ್ನು ಮುಕ್ಕಿ ತಿಂದ ಕಿರಾತಕರಿಗೆ ಗಲ್ಲು ಶಿಕ್ಷೆಯಾಗಿದೆ. ಮೋದಿ ಪ್ರಧಾನಿಯಾಗಿದ್ದಾರೆ. ಹಳೆಯ 100-500 ನೋಟುಗಳು ರದ್ದಾಗಿವೆ. 100 ಕಿಲೋಮೀಟರ್ ದೂರದ ಅಯೋಧ್ಯೆಯಲ್ಲಿ ರಾಮಲಲ್ಲನ ಪ್ರತಿಷ್ಠಾಪನೆಯಾಗಿದೆ. ಬಾಲಾಕೋಟ್ ಉರಿ ಸರ್ಜಿಕಲ್ ಸ್ಟ್ರೈಕ್ ಆಗಿದೆ. ಆಪರೇಷನ್ ಸಿಂಧೂರ ಪಾಕಿಸ್ತಾನದ ಎದೆಯಲ್ಲಿ ನಡುಕ ಹುಟ್ಟಿಸಿದೆ. ಆದರೆ ಹರೀಶನ ಪಾಲಿಗೆ ಕ್ಯಾಲೆಂಡರ್ ಇನ್ನೂ 2013 ಆಗಸ್ಟ್ 20 ಡೇಟಿಗೆ ಶಾಶ್ವತವಾಗಿ ನಿಂತು ಬಿಟ್ಟಿದೆ. ಹರೀಶನ ಮೇಲೆ ನಿಷ್ಕಾರುಣ ದುರಂತಕ್ಕೆ ದಶಕದ ಮೇಲೆ 3 ವರ್ಷ ಕಳೆದಿವೆ. ಬಟ್ಟೆ ತೆಗೆದು ಮಡಿಸಿಟ್ಟ ಆರಾಮ ಕುರ್ಚಿಯಂತೆ ಬಿದ್ದುಕೊಂಡಿರುವ ಹರೀಶ ಮಲಗಿದಲ್ಲೇ ಅಜ್ಜ ಆಗುತ್ತಿದ್ದಾನೆ. ಕೂದಲು ಹಣ್ಣಾಗುತ್ತಿದೆ. ಅವನ ತಂದೆಯೇ ಈಗ ಅಲ್ಲಿ ಮಲಗಿದಂತೆ ತೋರುತ್ತದೆ. ಅವನಲ್ಲಿ ತುಸುವೇ ಹೊಸ ಚಲನವಲನದ ಭಾಸವಾದರೂ ಸಾಕು, ನಿಧಿ ಸಿಕ್ಕಂತೆ ಅಪ್ಪ ಅಮ್ಮ ತಮ್ಮ ಕಣ್ಣಿಟ್ಟು ನಿರೂಪಿಸುತ್ತಾ ನಿಲ್ಲುತ್ತಾರೆ. ಹುಷಾರಾಗಿ ಬಿಟ್ಟನಾ ಮಗ ಅಂತ. ಅವನಂತೂ ಮಾತು ಸಂವಾದಗಳ ಆಚೆ. ತಂದೆ ಈಗ ನಿವೃತ್ತರಾಗಿದ್ದಾರೆ. ಮನೆಯ ಖರ್ಚು ಸರಿದೂಗಿಸಲು ಮನೆ ಪಕ್ಕದ ಪಾರ್ಕ್ನಲ್ಲಿ ಸ್ಯಾಂಡ್ವಿಚ್ ಮಾರಲು ಹೋಗುತ್ತಾರೆ. ಪಾರ್ಕ್ಗೆ ಆಡಲು ಬರುವ ಮಕ್ಕಳೇ ಗ್ರಾಹಕರು. ಸ್ವಲ್ಪ ಮಟ್ಟಿಗೆ ಮನೆಯ ಖರ್ಚು ಸಾಗುತ್ತಿತ್ತು. ಪಿಂಚಣಿಯ ಹಣ 3,000 ಬರುತ್ತಿತ್ತು. ಈ ಮಧ್ಯೆ ಕಿರಿಮಗ ಆಶೀಶ್ ದೊಡ್ಡವನಾದ. ಅವನಿಗೂ 100 ಕಿಲೋಮೀಟರ್ ದೂರದ ನಗರದಲ್ಲಿ ಉದ್ಯೋಗ ಸಿಕ್ತು. ಅಣ್ಣನನ್ನು ನೋಡಿಕೊಳ್ಳಲೆಂದೇ ಬೆಳಗ್ಗೆ 4 ಗಂಟೆಗೆ ಏಳುವನು. ಅಣ್ಣನನ್ನು ಬೆಳಗ್ಗೆ ಎಬ್ಬಿಸುವನು, ಆರೈಕೆ ಮಾಡುವನು, ಸ್ನಾನ ಮಾಡಿಸುವನು, ಬಟ್ಟೆ ಬದಲಾಯಿಸುವನು. ಆ ಬಳಿಕ 5 ಗಂಟೆಗೆ ಕೆಲಸಕ್ಕೆ ಹೊರಡುವನು. ಅಣ್ಣನ ಆರೈಕೆ ಮಾಡುತ್ತಾ ಮಾಡುತ್ತಾ ತಮ್ಮ ಲಕ್ಷ್ಮಣ ಅಂತ ನೆರೆಹೊರೆಯವರ ಬಾಯಲ್ಲಿ ಕರೆಸಿಕೊಂಡರು. ಮನೆಗೆ ಯಾರೇ ಬಂದರೂ ಹರೀಶನ ಪಕ್ಕ ಹೋಗುವರು ಅಪ್ಪ. ತಲೆ ಸವರಿ, ನೋಡು ನಿನ್ನ ನೋಡಲು ಯಾರು ಬಂದಿದ್ದಾರೆ. ಅರೆ ನೀನು ಬ್ರೇವ್ ಬಾಯ್ ಅಲ್ವಾ, ನಿನ್ನ ಜೊತೆ ಮಾತನಾಡಲು ಯಾರು ಬಂದಿದ್ದಾರೆ ನೋಡು, ಎದ್ದು ನಿಲ್ಲು, ಕಾಂಪಿಟಿಷನ್ಗೆ ಹೋಗೋದಿಕ್ಕಲ್ವಾ, ಉಠೋ ಉಠೋ ಎನ್ನುವರು ಅಪ್ಪ. ಆದರೆ ಎಲ್ಲಿಯ ಉಠೋ? ಹರೀಶನಂತೂ ಮೆಷಿನ್ಗಳ ಬೀಪ್ ಬೀಪ್ ಸದ್ದಿನ ಮಧ್ಯೆ ತನ್ನ ಸ್ವಾತಂತ್ರ್ಯಕ್ಕಾಗಿ ಕೂಗುತ್ತಿದ್ದ ಕಾಷ್ಟ ಮೌನದಲ್ಲಿ. ತಾಯಿಗಂತೂ ನಿದ್ದೆ ಇಲ್ಲದ ರಾತ್ರಿಗಳು. ಹಾಗೆ ಒಂದು ರಾತ್ರಿ ಕಳೆದು ಬೆಳಗಾದಾಗ ಈ ಅಮ್ಮ ಗಂಡನ ಬಳಿ ಹೇಳಿಯೇ ಬಿಟ್ರು, ಇನ್ನು ಸಾಕು, ಹರೀಶನ ಉಸಿರು ಮಾತ್ರ ಇದೆ, ಅವನು ಜೀವಂತ ಶವ, ಮಾತನಾಡುವುದಿಲ್ಲ, ನಗುವುದಿಲ್ಲ, ಅಳುವುದಿಲ್ಲ, ಎದ್ದು ನಿಲ್ಲುವುದಿಲ್ಲ, ನಡೆಯುವುದಿಲ್ಲ. ಇದು ನಮಗೆ ಮಾತ್ರ ಅಲ್ಲ, ಅವನಿಗೂ ನರಕವೇ. ದೇವರೆಂಥ ಶಿಕ್ಷೆ ಕೊಟ್ಟರು, ಅವನಿಗೆ ಮುಕ್ತಿಯಾದರೂ ಸಿಗಲಿ ಅಂತ. ಮುಕ್ತಿ ಎಷ್ಟು ಘನವಾದ ಪದ ಆ ಮಹಾತಾಯಿಯ ಬಾಯಿಂದ ಬಂತು. ಪ್ರತಿ ತಾಯಿಯೂ ತಮ್ಮ ಮಗು ಖುಷಿಯಾಗಿರಲಿ, ಸುರಕ್ಷಿತವಾಗಿರಲಿ, ಒಳ್ಳೆಯ ಭವಿಷ್ಯವಿರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾರೆ. ಆದರೆ 9 ತಿಂಗಳು ಹೊತ್ತು ಹೆತ್ತ ತಾಯಿಯೇ ತನ್ನ ಸ್ವಂತ ಮಗನ ಸಾವಿಗಾಗಿ ಅನುಕ್ಷಣ ಪ್ರಾರ್ಥಿಸುವಂತಾಯಿತು. ಇಷ್ಟು ವರ್ಷ ಹರೀಶ್ನನ್ನು ಸೈನ್ಸ್ ಬದುಕಿಸಿತ್ತಾ ಅಥವಾ ಅವನ ಸಾವನ್ನು ಬಲವಂತವಾಗಿ ತಡೆ ಹಿಡಿದಿತ್ತಾ ಅಂತ ಜನ ಪ್ರಶ್ನಿಸಿದ್ರು. ಹಾಗೆ ವರ್ಷದ ಹಿಂದೆ ಹರೀಶನ ತಂದೆ ಅಶೋಕ್ ರಾಣಾ ದೆಹಲಿ ಹೈಕೋರ್ಟ್ನ ಮೆಟ್ಟಿಲೇರಿತು, ಮಗನಿಗೆ ದಯಾಮರಣ ಕೊಡಿ ಅಂತ. ಸಂವಿಧಾನ ಈ ದೇಶದ ಪ್ರತಿ ಪ್ರಜೆಗೂ ಮರ್ಯಾದೆಯಿಂದ ಬದುಕುವ ಹಕ್ಕು ನೀಡಿದೆ. ಆದರೆ ಘನತೆಯಿಂದ ಸಾಯುವ ಹಕ್ಕು? ದೆಹಲಿ ಹೈಕೋರ್ಟ್ ಈ ತಂದೆಯ ಅರ್ಜಿಯನ್ನು ವಜಾ ಮಾಡಿತು. ಅವರು ಸುಪ್ರೀಂ ಕೋರ್ಟ್ಗೆ ಹೋದರು. ಒಂದು ಸುದೀರ್ಘವಾದ ವಾದ ಪ್ರತಿವಾದ ನಡೆಯಿತು. ನರಕದಲ್ಲಿರೋ ಮಗನಿಗಾಗಿ ಶಾಶ್ವತ ಮುಕ್ತಿಯನ್ನು ಯಾಚಿಸುತ್ತಾ ಬಂದ ಈ ಅಮಾಯಕ ಅಪ್ಪನನ್ನು ಕಂಡು ಅಂತಹ ಸುಪ್ರೀಂ ಕೋರ್ಟ್ನ ಘನತೆವೆತ್ತ ಜಡ್ಜ್ ಕೂಡ ಕಣ್ಣೀರಿಟ್ರು. ಕೋರ್ಟ್ ರೈಟ್ ಟು ಡೈ ವಿತ್ ಡಿಗ್ನಿಟಿಯ ಜೊತೆಗೆ ಸಾವಿನ ಹಕ್ಕನ್ನು ಎತ್ತಿ ಹಿಡಿಯಿತು. ಅಪ್ಪ ಅಮ್ಮನ ಆಸೆ ಈಡೇರಿತು. ಇನ್ನು ಯಾವುದೇ ಕ್ಷಣದಲ್ಲಿ ಹರೀಶ ಉಸಿರು ಚೆಲ್ಲುತ್ತಾನೆ. ಈ ಅಪ್ಪ ಅಮ್ಮ ಕೋರ್ಟ್ ತೀರ್ಪಿಗೆ ಖುಷಿ ಪಡಬೇಕು, ಅಳಬೇಕು. ಹರೀಶ್ ರಾಣಾ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಶೇಕ್ಸ್ಪಿಯರ್ನಿಂದ ಹಿಡಿದು ಸಂಸ್ಕೃತ ಕಾವ್ಯ ಉಪನಿಷತ್ಗಳವರೆಗೆ ಎಲ್ಲೆಡೆ ಇರುವ ಸಾವು ಬದುಕಿನ ಮಾತುಗಳನ್ನು ನೆನಪಿಸಿತು. ಈ ಪ್ರಕರಣ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದಾಗ ಜಸ್ಟಿಸ್ ಫರ್ದಿವಾಲಾ ಮತ್ತು ಜಸ್ಟಿಸ್ ವಿಶ್ವನಾಥ್ ಅವರ ಪೀಠ ಇದನ್ನು ಕೇವಲ ಒಂದು ಕಾನೂನಿನ ಪ್ರಕರಣವಾಗಿ ನೋಡಲಿಲ್ಲ, ಮಾನವೀಯ ಅಂತಃಕರಣದಿಂದ ನೋಡಿತು. ಪ್ರತಿ ಮನುಷ್ಯನಿಗೂ ಜೀವಿಸೋ ಹಕ್ಕಿದೆ ನಿಜ, ಆದರೆ ಯಂತ್ರಗಳ ಮೂಲಕ ನರಕದಂಥ ಬದುಕು ಜೀವಿಸೋದು ನರಕಕ್ಕೆ ಸಮಾನ, ಘನತೆಗೆ ವಿರುದ್ಧ ಅಂತ ಸಾರಿತು. ವೈದ್ಯರ ಕೆಲಸ ಜೀವ ಉಳಿಸೋದು ಮಾತ್ರವಲ್ಲ, ಗೌರವದಿಂದ ವಿದಾಯ ಹೇಳೋದು ಕೂಡ ಆಗಿರಬೇಕು. ಯಾವಾಗ ವಿಜ್ಞಾನ ಸೋಲುತ್ತೋ ಆಗ ಕಾನೂನಿಗೆ ಕರುಣೆಯ ಹಾದಿ ತೋರಬೇಕು ಎಂದಿತು. ಒಂದು ಪ್ರಾಚೀನ ಸಂಸ್ಕೃತ ಕೃತಿಯಲ್ಲಿ ಬರುವ ಮಾತನ್ನು ಕೋರ್ಟ್ ನೆನಪಿಸಿಕೊಂಡಿತು. ಚಿಂತಾ ಚಿತಾ ಧ್ವರ್ಯೋ ಮಧ್ಯೆ ಚಿಂತಾ ತತ್ರ ಗರಿಯಸಿ ಚಿಂತಾ ದಹತಿ ನಿರ್ಜೀವಂ ಚಿಂತಾ ದಹತಿ ಸಜೀವಕಂ. ಅಂದರೆ ಚಿಂತೆ ಮತ್ತು ಮಾನಸಿಕ ಚಿಂತೆಯ ನಡುವೆ
ಮಾನಸಿಕ ಚಿಂತೆಯೇ ಹೆಚ್ಚು ವಿನಾಶಕಾರಿಯಾಗಿರುತ್ತೆ. ಚಿತೆಯ ಬೆಂಕಿ ಕೇವಲ ಮೃತ ಶರೀರವನ್ನಷ್ಟೇ ಹೊತ್ತಿ ಉರಿಸಿದರೆ ಮಾನಸಿಕ ಚಿಂತೆ ಜೀವಂತ ವ್ಯಕ್ತಿಯನ್ನ ಪ್ರತಿ ಕ್ಷಣವೂ ಸುಡುತ್ತಿರುತ್ತದೆ. ಹಾಗೆ ಹರೀಶನಿಗೆ ಪ್ಯಾಸಿವ್ ಎಥುನಾಸಿಯಾಗೆ ಅನುಮತಿ ನೀಡಿತು ಸುಪ್ರೀಂ ಕೋರ್ಟ್. ಅಂದರೆ ಹರೀಶನಿಗೆ ಈಗ ನೀಡ್ತಿರೋ ಜೀವ ಉಳಿಸುವ ಮೆಷಿನ್ಗಳು, ವೆಂಟಿಲೇಟರ್ಗಳು, ಔಷಧಗಳನ್ನು ಹಂತ ಹಂತವಾಗಿ ತೆಗೆದುಹಾಕುತ್ತಾ ಕೊನೆಗೆ ಸಹಜವಾಗಿಯೇ ಆತ ಸಾಯಲು ಬಿಡುವುದು. ಇಲ್ಲಿ ಡಾಕ್ಟರುಗಳು ಏನೂ ಮಾಡೋದಿಲ್ಲ, ಬದಲಿಗೆ ವಿಧಿಯೇ ಅದರ ಕೆಲಸ ಮಾಡುತ್ತೆ. ಸಾವು ಪ್ರಾಕೃತಿಕ ರೂಪದಲ್ಲಿ ಬರುತ್ತೆ. ವ್ಯಕ್ತಿ ಮೆಷಿನ್ಗಳ ಕೃತಕ ಬದುಕಿನಿಂದ ಮುಕ್ತನಾಗುತ್ತಾನೆ. ವಿಧಿಯ ಆಟವನ್ನು ಮೆಷಿನ್ಗಳಿಂದ ತಡೆಯೋದು ಸದಾ ಸರಿಯಲ್ಲ ಅನ್ನೋದನ್ನು ಈ ತೀರ್ಪು ಸಾರುತ್ತೆ. ದಯಾಮರಣದಲ್ಲಿ 3 ವಿಧಗಳಿವೆ. ಮೊದಲನೆಯದ್ದು ಆಕ್ಟಿವ್ ಯುಥಿನೇಸಿಯಾ, ಅಂದರೆ ವ್ಯಕ್ತಿಗೆ ಇಂಜೆಕ್ಷನ್ ನೀಡೋ ಮೂಲಕ ಉಸಿರಾಟ ನಿಲ್ಲಿಸೋದು. ಎರಡನೆಯದ್ದು ಪ್ಯಾಸಿವ್ ಯುಥಿನೇಸಿಯಾ, ಅಂದರೆ ರೋಗಿಗೆ ಈಗಾಗಲೇ ನೀಡುತ್ತಿರೋ ಲೈಫ್ ಸಿಸ್ಟಮ್ಗಳನ್ನೆಲ್ಲ ಹಂತ ಹಂತವಾಗಿ ತೆಗೆಯುತ್ತಾ ಆತನನ್ನು ನಿಸರ್ಗ ಸಹಜವಾಗಿ ಸಾಯಲು ಬಿಡುವುದು. ಮೂರನೆಯದ್ದು ಫಿಸಿಷಿಯನ್ ಅಸಿಸ್ಟೆಡ್ ಯುಥಿನೇಷಿಯಾ, ವ್ಯಕ್ತಿ ಸ್ವತಃ ತಾನೇ ಔಷಧ ತೆಗೆದುಕೊಂಡು ಸಾವಿಗೀಡಾಗುವುದು. ಮೊದಲ ಮತ್ತು ಮೂರನೆಯ ವಿಧಾನ ಕೊಲೆಗೆ ಸಮಾನ. ಹಾಗಾಗಿ ಭಾರತದಲ್ಲಿ ಅದಕ್ಕೆ ಅವಕಾಶವಿಲ್ಲ. ಸುಪ್ರೀಂ ಕೋರ್ಟ್ನ ಈ ತೀರ್ಪು ಹರೀಶ್ ರಾಣಾ ಕುಟುಂಬಕ್ಕೆ ಮಿರಾಕಲ್ನಂತೆ ಬಂದಿದೆ ನಿಜ. ಆದರೆ ಇದು ಬದುಕು ನೀಡೋ ಮಿರಾಕಲ್ ಅಲ್ಲ, ಸಾವು ಕೊಡೋ ಮಿರಾಕಲ್. ಇದು ಹ್ಯುಮ್ಯಾನಿಟಿ ಮತ್ತು ಸೈನ್ಸ್ ನಡುವಿನ ಸಂಘರ್ಷ. ಈ ಸುದೀರ್ಘ ಸಂಘರ್ಷದಲ್ಲಿ ವಿಜಯಿಯಾಗಿದ್ದು ಕರುಣೆ, ದಯೆ. ಅಲ್ವಿದಾ ಹರೀಶ್.